ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿರುಗಾಳಿಯಂತೆ ಹಬ್ಬಿದ ಈ ಘೋರ ಘಟನೆಯಲ್ಲಿ ಕೇಳಿಬರುತ್ತಿರುವ ಹೆಸರು ಇಮ್ರಾನ್. ಉತ್ತರ ಬೆಂಗಳೂರಿನ ನಾಗವಾರದ ನಿವಾಸಿಯಾದ ಈ 40 ವರ್ಷದ ಇಮ್ರಾನ್ ತನ್ನ ಧರ್ಮವಾಗಲಿ ಸಮಾಜವಾಗಲಿ ಅಥವಾ ತಾನು ಹೆತ್ತ ಕಂದಮ್ಮಗಳ ಮುಗ್ಧತೆಯಾಗಲಿ ಯಾವುದನ್ನೂ ಯೋಚಿಸದೆ ಎಸಗಿದ ಘೋರ ಕೃತ್ಯ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಇಮ್ರಾನ್ ಎಂಬ ವ್ಯಕ್ತಿ ಹೆಸರು ನೋಡಿ ಆತ ಮಾಡಿದ ರಾಕ್ಷಸಿ ಕೃತ್ಯ ಇಸ್ಲಾಂ ಧರ್ಮವು ಯಾವುದೇ ನಿರಪರಾಧಿಯ ಪ್ರಾಣ ತೆಗೆಯುವುದನ್ನು ಇಡೀ ಮಾನವ ಕುಲಕ್ಕೆ ಮಾಡಿದ ದ್ರೋಹವೆಂದು ಬೋಧಿಸುತ್ತದೆ ಹೊರತು ಇಂತಹ ಧರ್ಮಬಾಹಿರ ಮತ್ತು ಕ್ರೂರ ನಡವಳಿಕೆಯನ್ನು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇರುವ ಆ ಐಷಾರಾಮಿ ಹೋಟೆಲ್ನಲ್ಲಿ ನಡೆದದ್ದು ಸಾಮಾನ್ಯ ಘಟನೆಯಲ್ಲ. ದಾಂಪತ್ಯ ಕಲಹ ಮತ್ತು ಪತ್ನಿಯ ನಡತೆಯ ಮೇಲೆ ಬಂದ ಅನುಮಾನವೇ ಈ ಇಮ್ರಾನ್ನ ಮನಸ್ಸಿನಲ್ಲಿ ಕ್ರೌರ್ಯವನ್ನು ಬಿತ್ತಿತ್ತು. ತನ್ನ ಪುಟ್ಟ ಮಕ್ಕಳು ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳನ್ನು ಆ ಐಷಾರಾಮಿ ಕೊಠಡಿಗೆ ಕರೆತಂದ ಈತ ಆ ಕಂದಮ್ಮಗಳ ಪ್ರಾಣ ಪಕ್ಷಿ ಹಾರಿ ಹೋಗುವಂತೆ ಮಾಡಿದ. ತಮ್ಮ ಹೆತ್ತ ತಂದೆ ಕಾಲನಾಗಿ ಬದಲಾಗುತ್ತಾನೆ ಎಂದು ಅರಿಯದ ಆ ನಿರಪರಾಧಿ ಜೀವಗಳು ರಕ್ತದ ಮಡುವಿನಲ್ಲಿ ಮೈಯತ್ತಾಗಿ ಬಿದ್ದವು. ತಾನು ಮಾಡಿದ ಘೋರ ಕೃತ್ಯದ ಬಳಿಕ ಇಮ್ರಾನ್ ಚಾಕುವಿನಿಂದ ತನ್ನ ಕುತ್ತಿಗೆಯನ್ನು ಸೀಳಿಕೊಂಡು ಜೀವ ಕೊನೆಗೊಳಿಸಲು ಯತ್ನಿಸಿದ. ಕೊಠಡಿಯ ಕೇಳಿ ಬಂದ ಆ ಭೀಕರ ಕಿರುಚಾಟವನ್ನು ಆಲಿಸಿದ ಹೋಟೆಲ್ ಭದ್ರತಾ ಸಿಬ್ಬಂದಿ ಓಡಿ ಬಂದು ಬಾಗಿಲು ತೆರೆದಾಗ ಈ ಭೀಕರ ದೃಶ್ಯ ಬೆಳಕಿಗೆ ಬಂದಿದೆ. ತಕ್ಷಣವೇ ಕೆಂಪೇಗೌಡ ವಿಮಾನ ನಿಲ್ದಾಣ ಠಾಣಾ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು, ತೀವ್ರವಾಗಿ ಗಾಯಗೊಂಡಿದ್ದ ಇಮ್ರಾನ್ನನ್ನು ಆಸ್ಪತ್ರೆಗೆ ಸೇರಿಸಿ ಪ್ರಾಣಾಪಾಯದಿಂದ ಪಾರಾಗುವಂತೆ ಮಾಡಲಾಗಿದೆ. ಪ್ರೀತಿಯ ಸಹೋದರರ, ಘಟನಾ ಸ್ಥಳದಲ್ಲಿ ದೊರೆತ ಡೆತ್ ನೋಟ್ನಲ್ಲಿ ತನ್ನ ಪತ್ನಿಯ ಅಕ್ರಮ ಸಂಬಂಧವೇ ಇದಕ್ಕೆ ಕಾರಣವೆಂದು ಆತ ಬರೆದಿಟ್ಟಿದ್ದಾನೆ. ಈಶಾನ್ಯ ವಿಭಾಗದ DCP JK ಮಿಥುನ್ ಕುಮಾರ್ ಅವರ ಉಸ್ತುವಾರಿಯಲ್ಲಿದ್ದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಆದರೆ ತಂದೆಯ ಅನುಮಾನ ಉರಿಗೆ ಬಲಿಯಾದದ್ದು ಮಾತ್ರ ಏನೂ ಅರಿಯದ ಇಬ್ಬರು ನಿಷ್ಕಲ್ಮಸ ಹೆಣ್ಣು ಮಕ್ಕಳು. ಉತ್ತರ ಬೆಂಗಳೂರಿನ ನಾಗವಾರದ ನಿವಾಸಿಯಾದ ಈ ಇಮ್ರಾನ್ ತನ್ನ ಪತ್ನಿಯ ನಡತೆಯ ಮೇಲೆ ಸದಾ ಅನುಮಾನ ವ್ಯಕ್ತಪಡಿಸುತ್ತಾ ದಾಂಪತ್ಯ ಜೀವನದಲ್ಲಿ ನಿರಂತರ ಕಲಹವನ್ನು ಬೆಳೆಸಿಕೊಂಡಿದ್ದ. ಮನಸ್ಸಿನಲ್ಲಿ ಬೆಳೆದ ಅನುಮಾನ ಎಂಬ ಶೈತಾನ್ನ ಬಲೆಗೆ ಬಿದ್ದು ತನ್ನ ವಿವೇಚನವನ್ನೇ ಕಳೆದುಕೊಂಡ ಈತ ಕೊನೆಗೆ ತನ್ನ ಹುಚ್ಚುತನಕ್ಕೆ ನಿರಪರಾಧಿ ಮಕ್ಕಳನ್ನೇ ಬಲಿಪಶು ಮಾಡಲು ನಿರ್ಧರಿಸಿದ. ಘಟನೆಯ ದಿನದಂದು ತನ್ನ ಪುಟ್ಟ ಮಕ್ಕಳು ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳನ್ನು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪದಲ್ಲಿದ್ದ ಆ ಐಷಾರಾಮಿ ಹೋಟೆಲ್ಗೆ ಕರೆದುಕೊಂಡು ಬಂದಿದ್ದ. ತಂದೆಯ ಜೊತೆ ಖುಷಿಯಿಂದ ಹೆಜ್ಜೆ ಹಾಕುತ್ತಾ ಬಂದ ಆ ನಿಷ್ಕಲ್ಮಸ ಕಂದಮ್ಮಗಳಿಗೆ ತಮ್ಮನ್ನು ಅತಿಯಾಗಿ ಪ್ರೀತಿಸಬೇಕಾದ ಹೆತ್ತ ತಂದೆಯೇ ತಮ್ಮ ಪ್ರಾಣ ತೆಗೆಯುವ ಕಾಲನಾಗಿ ಬದಲಾಗುತ್ತಾನೆ ಎಂಬ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಹೋಟೆಲ್ ಕೊಠಡಿಯ ಬಾಗಿಲು ಮುಚ್ಚಿದ ತಕ್ಷಣ ಇಮ್ರಾನ್ನಲ್ಲಿದ್ದ ಆ ಕ್ರೌರ್ಯ ಜಾಗೃತಗೊಂಡಿತ್ತು. ಯಾವುದೇ ತಪ್ಪು ಮಾಡದ ಆ ಇಬ್ಬರು ಹಸುಗೂಸುಗಳ ಅತಿ ನಿರ್ದಯವಾಗಿ ಮುಗಿಸಿಬಿಟ್ಟ. ಆ ಪುಟ್ಟ ಮಕ್ಕಳ ನಿಷ್ಕಲ್ಮಸ ಕಣ್ಣುಗಳು ಅಂತಿಮ ಕ್ಷಣದಲ್ಲಿ ತಂದೆಯ ಮುಖವನ್ನೇ ನೋಡುತ್ತಾ ಆತನ ಕರುಣೆಗಾಗಿ ಬೇಡುತ್ತಾ ಶಾಶ್ವತವಾಗಿ ಮುಚ್ಚಿ ಹೋದವು. ಮಕ್ಕಳ ಪ್ರಾಣ ಪಕ್ಷಿ ಹಾರಿ ಹೋದ ನಂತರ ತಾನು ಮಾಡಿದ ಘೋರ ಕೃತ್ಯದ ಅರಿವಾಗಿ ಅಥವಾ ಭಯದಿಂದ ಇಮ್ರಾನ್ ಚಾಕುವಿನಿಂದ ತನ್ನ ಸ್ವಂತ ಕುತ್ತಿಗೆಯನ್ನು ಸೀಳಿಕೊಂಡು ಜೀವ ಕೊನೆಗೊಳಿಸಲು ಯತ್ನಿಸಿದ. ನೋವಿನಿಂದ ಆತ ಹಾಕಿದ ಭೀಕರ ಕಿರುಚಾಟವನ್ನು ಕೇಳಿದ ಹೋಟೆಲ್ ಭದ್ರತಾ ಸಿಬ್ಬಂದಿ ತಕ್ಷಣವೇ ಕೊಠಡಿಯತ್ತ ಧಾವಿಸಿದರು. ಮಾಸ್ಟರ್ ಕೀ ಬಳಸಿ ಬಾಗಿಲು ತೆರೆದಾಗ ರಕ್ತದ ಮಡುವಿನಲ್ಲಿ ನರಳುತ್ತಿದ್ದ ಇಮ್ರಾನ್ ಮತ್ತು ಪಕ್ಕದಲ್ಲೇ ಜೀವವಿಲ್ಲದೆ ಬಿದ್ದಿದ್ದ ಆ ಇಬ್ಬರು ಮಕ್ಕಳ ದೃಶ್ಯ ಕಂಡು ಸಿಬ್ಬಂದಿ ಬೆಚ್ಚಿಬಿದ್ದ. ತಕ್ಷಣವೇ ಕೆಂಪೇಗೌಡ ವಿಮಾನ ನಿಲ್ದಾಣ ಠಾಣಾ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಘಟನಾ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು
ತೀವ್ರವಾಗಿ ಗಾಯಗೊಂಡಿದ್ದ ಇಮ್ರಾನ್ನನ್ನು ಆಸ್ಪತ್ರೆಗೆ ಸೇರಿಸಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಕೊಡಿಸುವ ಮೂಲಕ ಆತನನ್ನು ಪ್ರಾಣಾಪಾಯದಿಂದ ಪಾರಾಗುವಂತೆ ಮಾಡಿದ್ದಾರೆ. ಘಟನಾ ಸ್ಥಳದ ಪರಿಶೀಲನೆ ನಡೆಸಿದಾಗ ಪೊಲೀಸರು ಇಮ್ರಾನ್ ಬರೆದಿಟ್ಟ ಡೆತ್ ನೋಟ್ ದೊರೆತಿದೆ. ತನ್ನ ಪತ್ನಿಯು ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಬಳಿ ಸಾಕ್ಷ್ಯಾಧಾರಗಳಿವೆ ಎಂದು ಆತ ಆ ಚೀಟಿನಲ್ಲಿ ಬರೆದಿದ್ದಾನೆ. ಈ ಕುರಿತು ಮಾಹಿತಿ ನೀಡಿದ ಈಶಾನ್ಯ ವಿಭಾಗದ DCP GK ಮಿಥುನ್ ಕುಮಾರ್ ಅವರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರೀತಿಯ ಸಹೋದರರೇ, ತಂದೆಯ ಅಂಧಕಾರದ ಅನುಮಾನ ಹಾಗೂ ಕೋಪದ ಉರಿ ಕೊನೆಯಲ್ಲಿ ಬಲಿಯಾದದ್ದು ಮಾತ್ರ ಏನೂ ಅರಿಯದ ಲೋಕಜ್ಞಾನವಿಲ್ಲದ ಆ ಇಬ್ಬರು ಕಂದಮ್ಮಗಳು. ಇಂತಹ ಘಟನೆಗಳು ನಮ್ಮ ಸಮಾಜದ ಮಾನಸಿಕ ಹಾಗೂ ಸಾಂಸಾರಿಕ ಆರೋಗ್ಯದ ಬಗ್ಗೆ ದೊಡ್ಡ ಪ್ರಶ್ನೆಯನ್ನು ಎತ್ತುತ್ತದೆ. ಕೋಪ, ಸಂಶಯ ಮತ್ತು ಅವಿವೇಕ ನಿರ್ಧಾರಗಳು ಹೇಗೆ ನಿರಪರಾಧಿ ಜೀವವನ್ನು ಬಲಿ ತೆಗೆದುಕೊಳ್ಳುತ್ತವೆ ಎಂಬುದಕ್ಕೆ ಇದು ದೊಡ್ಡ ಒಂದು ಸಾಕ್ಷಿಯಾಗಿದೆ. ಸಮಾಜ ಕಲಿಯಬೇಕಾದ ಮುಖ್ಯ ಪಾಠಗಳು ಸಂಶಯ ಮತ್ತು ಕೋಪ, ಇದೆರಡು. ಅಂಧಕಾರತೆಗೆ ನೋಡಿ, ದಾಂಪತ್ಯದಲ್ಲಿ ಸಮಸ್ಯೆಗಳು, ಅನುಮಾನಗಳು ಬಂದಾಗ ವಿವೇಚನೆಯಿಂದ ವರ್ತಿಸಬೇಕು ಹೊರತು ಕ್ರೌರ್ಯಕ್ಕೆ ಇಳಿಯಬಾರದು. ಮಕ್ಕಳು ಯಾರ ಆಸ್ತಿಯೂ ಅಲ್ಲ. ಪೋಷಕರ ಜಗಳಕ್ಕೆ, ಕೋಪಕ್ಕೆ ಅಥವಾ ಅನುಮಾನಕ್ಕೆ ಮುಗ್ಧ ಮಕ್ಕಳನ್ನು ಬಲಿಪಶು ಮಾಡುವುದು ಅತಿ ದೊಡ್ಡ ಅಪರಾಧ ಮತ್ತು ಧರ್ಮಬಾಹಿರ ಕೃತ್ಯ. ಧರ್ಮವನ್ನು ವ್ಯಕ್ತಿಗೆ ಅಂಟಿಸಿಕೊಳ್ಳಬೇಡಿ. ಒಬ್ಬ ವ್ಯಕ್ತಿ ಮಾಡುವ ಕ್ರೂರ ಕೃತ್ಯಕ್ಕೆ ಆತನ ಧರ್ಮ, ಜಾತಿ ಅಥವಾ ಇಡೀ ಸಮಾಜವನ್ನು ಹೊಣೆ ಮಾಡುವುದು ತಪ್ಪಾದ ಆಲೋಚನೆ. ಸಮಸ್ಯೆಗೆ ಪ್ರಾಯೋಗಿಕ ಪರಿಹಾರಗಳು ಮಾನಸಿಕ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್. ಸಂಸಾರದಲ್ಲಿ ಕಲಹ ಅಥವಾ ಮನಸ್ತಾಪಗಳು ಮಿತಿಮೀರಿದಾಗ ಸ್ವತಃ ನಿರ್ಧಾರ ತೆಗೆದುಕೊಳ್ಳುವ ಬದಲು ಕೌನ್ಸಿಲಿಂಗ್ ಅಥವಾ ಕುಟುಂಬದ ಹಿರಿಯರ ಸಹಾಯ ಪಡೆಯುವುದು ಅಗತ್ಯ. ಕಾನೂನಾತ್ಮಕವಾದ ಹಾದಿ ತುಳಿಯುವುದು, ದಾಂಪತ್ಯ ಜೀವನದಲ್ಲಿ ಒಟ್ಟಿಗೆ ಇರಲು ಸಾಧ್ಯವೇ ಇಲ್ಲ ಎನಿಸಿದಾಗ ಕಾನೂನುಬದ್ಧವಾದ ವಿಚ್ಛೇದನ, ಡೈವರ್ಸ್ ಪಡೆದು ಪ್ರತ್ಯೇಕವಾಗುವುದು ಇಂತಹ ಘೋರ ಕೃತ್ಯಗಳಿಗಿಂತ 1000 ಪಟ್ಟು ಮೇಲು. ಆವೇಶ ನಿಯಂತ್ರಣ, ಭಾವನೆಗಳು ಕೈಮೀರಿ ಹೋಗುತ್ತಿರುವಾಗ ತಕ್ಷಣವೇ ಯಾವುದೇ ತೀವ್ರ ನಿರ್ಧಾರ ತೆಗೆದುಕೊಳ್ಳದೆ ವೃತ್ತಿಪರ, ವೈದ್ಯಕೀಯ ಅಥವಾ ಮಾನಸಿಕ ನೆರವು ಪಡೆಯಬೇಕು. ಸಾಮಾಜಿಕ ಜಾಗೃತಿ, ನೆರೆಹೊರೆಯವರು ಅಥವಾ ಸಂಬಂಧಿಕರು ಇಂತಹ ತೀವ್ರ ದಾಂಪತ್ಯ ಕಲಹವನ್ನು ಕಂಡಾಗ ಆರಂಭದಲ್ಲೇ ಮಧ್ಯಪ್ರವೇಶಿಸಿ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡುವ ವಾತಾವರಣ ಸೃಷ್ಟಿಯಾಗಬೇಕು. ಆ ಮುದ್ದಾದ ಮಕ್ಕಳು ಈಗ ಮಯ್ಯತ್ತಾಗಿದ್ದಾರೆ. ಅಲ್ಲಾಹು ರಬ್ಬ್ ಸುಬ್ಹಾನಹು ವ ತಆಲಾ ಮಗ್ಫಿರತ್ ನೀಡಲಿ. ಅಲ್ಲಾಹು ನಮ್ಮ ಸಮುದಾಯವನ್ನು ಎಲ್ಲರನ್ನು ಅಲ್ಲಾಹು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.